ಬುಕ್ ಮಾಡಿದೆ ಒಂದು ಆಟೋ, ಬಂದಿದೆ ಇನ್ನೊಂದು ನಂಬರ್ ಚೇಂಜ್ ಇದ್ರೆ ಹತ್ತಲೇಬೇಡಿ. ಕಮಿಷನರ್ ಖಡಕ್ ಎಚ್ಚರಿಕೆ. ಇದೀಗ ಮನೆಯಿಂದಲೇ ಕುಳಿತು ಆಟೋ, ಕ್ಯಾಬ್ ಬುಕ್ ಮಾಡುವ ಪರಿಪಾಠ ಹೆಚ್ಚಾಗಿದೆ. ಎಲ್ಲೆಲ್ಲೋ ಇವುಗಳನ್ನ ಹುಡುಕಿ ಹೋಗುವ ಬದಲು ಆಟೋ, ಕ್ಯಾಬ್ ಡ್ರೈವರ್ಗಳು ಕೇಳುವ ಡಬಲ್ ಚಾರ್ಜ್ಗಳಿಂದ ಬೇಸತ್ತು ಆಟೋ, ಕ್ಯಾಬ್ ಬುಕ್ ಮಾಡುವವರ ಸಂಖ್ಯೆ ವಿಪರೀತ ಹೆಚ್ಚುತ್ತಾ ಇದೆ. ಹೀಗೆ ಆಟೋ, ಕ್ಯಾಬ್ ಬುಕ್ ಮಾಡಿದವರ ಪೈಕಿ ನೀವು ಒಬ್ಬರಾಗಿದ್ರೆ ನಿಮಗಿದು ಸಾಕಷ್ಟು ಬಾರಿ ಗಮನಕ್ಕೆ ಬಂದಿರಬಹುದು. ನೀವು ಬುಕ್ ಮಾಡಿದಾಗ ಇರುವ ಆಟೋ, ಕ್ಯಾಬ್ ಸಂಖ್ಯೆನೇ ಬೇರೆ, ನಿಮ್ಮ ಮನೆ ಬಾಗಿಲಿಗೆ ಬರುವ ಆಟೋ, ಕ್ಯಾಬ್ ಸಂಖ್ಯೆನೇ ಬೇರೆ. ಆಗ ಆಟೋ, ಕ್ಯಾಬ್ ಡ್ರೈವರ್ ಅನ್ನ ಕೇಳಿದ್ರೆ ಆಟೋ, ಕ್ಯಾಬ್ ಚೇಂಜ್ ಮಾಡಿದೆ, ಅದು ಹಾಳಾಯ್ತು, ಹಾಗೆ ಹೀಗೆ ಏನೇನೋ ನೆಪ ಹೇಳುವುದು ಉಂಟು. ಹೆಚ್ಚೆಚ್ಚು ಆಟೋ, ಕ್ಯಾಬ್ದಲ್ಲಿ ಹೋಗುವವರಿಗೆ ಇದು ಅನುಭವ ಆಗೇ ಇರುತ್ತದೆ. ನೀವೇ ಜವಾಬ್ದಾರರಾಗ್ತೀರಾ, ಹುಷಾರ್. ಆದ್ರೆ ಈ ರೀತಿ ಬುಕ್ ಮಾಡಿದ ಆಟೋ, ಕ್ಯಾಬ್ ನಂಬರ್ಗೂ ನಿಮ್ಮ ಮನೆಗೂ ಬರುವ ಆಟೋ, ಕ್ಯಾಬ್ ನಂಬರ್ನಲ್ಲಿ ವ್ಯತ್ಯಾಸ ಇದ್ರೆ ಖಂಡಿತ ಅದನ್ನು ಹತ್ತಲೇಬೇಡಿ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಮಹತ್ವದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ಹೀಗೇನಾದ್ರೂ ನೀವು ಹತ್ತಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರರಾಗುವುದಿಲ್ಲ ಎಂದು ಅವರು ಎಚ್ಚರಿಸಿದ್ದಾರೆ. ಒಂದು ವೇಳೆ ಹೀಗೆ ನಂಬರ್ ಬದಲಾಗಿದ್ರೆ ತಕ್ಷಣವೇ ಪೊಲೀಸರಿಗೆ ದೂರು ನೀಡುವಂತೆ ಸೂಚಿಸಿರುವ ಅವರು, ಮಾರ್ಗಸೂಚಿಗಳ ಉಲ್ಲಂಘನೆ ಹಾಗೂ ಪ್ರಯಾಣಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದ್ದು, ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಓಲಾ, ಊಬರ್, ರ್ಯಾಪಿಡೋ ಹಾಗೂ ನಮ್ಮ ಯಾತ್ರಿಯಂತಹ ರೈಡ್ ಆಪ್ಗಳನ್ನ ಆಟೋ, ಕ್ಯಾಬ್ ಅಥವಾ ಟ್ಯಾಕ್ಸಿ ಬುಕ್ ಮಾಡಿದಾಗ ಆಪ್ನಲ್ಲಿ ಕಾಣುವ ನೋಂದಣಿ ಸಂಖ್ಯೆಗಿಂತ ಸಂಪೂರ್ಣ ಭಿನ್ನವಾದ ವಾಹನಗಳು ಪ್ರಯಾಣಿಕರನ್ನ ಕರೆದೊಯ್ಯಲು ಬರುತ್ತಿರುವ ದೂರುಗಳು ವ್ಯಾಪಕವಾಗಿ ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದಿದ್ದಾರೆ. ಹಾಗಾದ್ರೆ ಇದರಿಂದ ಆಗುವಂತಹ ಸಮಸ್ಯೆ ಏನು? ನೀವು ಆಪ್ ಮೂಲಕ ದಾಖಲಾಗಿರದ ವಾಹನವನ್ನ ಹತ್ತಿದ್ರೆ ಆಪ್ನ GPS ಟ್ರ್ಯಾಕಿಂಗ್ ಮತ್ತು ತುರ್ತು SOS ವೈಶಿಷ್ಟ್ಯಗಳು ಕೆಲಸ ಮಾಡೋದಿಲ್ಲ. ಜೊತೆಗೆ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಲ್ಲಿ ಈ ವಾಹನ ನಮ್ಮ ಸಿಸ್ಟಮ್ ಮೂಲಕ ಬುಕ್ ಆಗಿಲ್ಲ ಎಂದು ಹೇಳಿ ಆಪ್ ಕಂಪನಿಗಳು ಜವಾಬ್ದಾರಿಯಿಂದ ನುಡಿಸಿಕೊಳ್ಳಬಹುದು. ಅದರಲ್ಲೂ ಸಿಂಗಲ್ ನಂಬರ್ ಪ್ಲೇಟ್ ದುರುಪಯೋಗ ಪಡಿಸಿಕೊಳ್ಳುವ ಅಥವಾ ಸೂಕ್ತ ಪರವಾನಗಿ ಮತ್ತು ಪೊಲೀಸ್ ವೆರಿಫಿಕೇಶನ್ ಇಲ್ಲದ ಚಾಲಕರು ಇಂತಹ ಕೃತ್ಯ ಎಸಗುತ್ತಾರೆ ಎಂದು ವಾರ್ನ್ ಮಾಡಿದ್ದಾರೆ.